Rakesh Jhunjhunwala started trading in 1985 when Sensex was at 150, and we all know it, the rest was history. His patience has surely made him The billions. man with the Midas touch, they call him. Rakesh Jhunjhunwala has an approach that just doesn't seem to falter. Talking about the wizard of the Lal Street, the Pied Piper of the Indian stock market. स्कैम 1992 ನಲ್ಲಿ ಬರೋ ಈ ಡೈಲಾಗ್ ತರ बोल रहा हूँ, अगर मेरा दाव सही रहा ना तो क्या पता अगला बिग बुल मैं बन जाऊँ. ರಾಕೇಶ್ ಜುಂಜುನ್ವಾಲಾ ಅವರು ಅವ್ರ ಫ್ಯೂಚರ್ ನ ಅವರೇ ಪ್ರೆಡಿಕ್ಟ್ ಮಾಡ್ಕೊಂಡಿದ್ರು. ಹೌದು, ಹರ್ಷದ್ ಮೆಹ್ತಾ ಆದ್ಮೇಲೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರಾದ್ರೂ ಬಿಗ್ ಬುಲ್ ಅಂತ ಹೆಸರು ಮಾಡಿದ್ರೆ ಅವರೇ ರಾಕೇಶ್ ಜುಂಜುನ್ವಾಲಾ ಅವರು. ಇವರು 14 ಆಗಸ್ಟ್ 2022ರಲ್ಲಿ ತೀರ್ಕೋತಾರೆ. ಇವ್ರು ತೀರ್ಕೊಂಡಾಗ ಇವರ ಒಟ್ಟು ಆಸ್ತಿ ಬಂದು 45,000 ಕೋಟಿ ಇರುತ್ತೆ. 40 ವರ್ಷದಿಂದ ಯಾರು ಕೂಡ ಪ್ರೆಡಿಕ್ಟ್ ಮಾಡಿರ್ಲಿಲ್ಲ. ಬರೀ 5,000 ಕೋಟಿ ಇಟ್ಕೊಂಡ್ ಬಂದಂತ ಈ ಹುಡುಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ 45,000 ಕೋಟಿ ಗಳಿಸ್ತಾರೆ ಅಂತ. ಇವ್ರ ಸ್ಟೋರಿನೇ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಬನ್ನಿ ನೋಡೋಣ. ಇವ್ರ ಸ್ಟೋರಿ ಸ್ಟಾರ್ಟ್ ಆಗೋದು ಜುಲೈ 5, 1960 ಅಲ್ಲಿ ಹೈದರಾಬಾದ್ನ ಒಂದು ಮಾರ್ವಾಡಿ ಫ್ಯಾಮಿಲಿಲಿ ಜನಿಸ್ತಾರೆ. ಇವರಪ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿರೋದ್ರಿಂದ ಇವ್ರ ಮನೆಯಲ್ಲಿ ಯಾವಾಗ್ಲೂ ಸ್ಟಾಕ್ ಮಾರ್ಕೆಟ್ ನ ಮಾತುಕತೆ ನಡೀತಾ ಇರುತ್ತೆ. ಆಗಿಂದನೇ ಇವರಿಗೆ ಇವರು ಕರಿಯರ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಲ್ಡ್ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಹಾಗಾಗಿ ನ್ಯೂಸ್ ಪೇಪರ್ ಅಲ್ಲಿ ಬರೋ ಎಲ್ಲ ಸ್ಟಾಕ್ ಮಾರ್ಕೆಟ್ ನ್ಯೂಸಸ್ ನ ಟ್ರ್ಯಾಕ್ ಮಾಡ್ತಿರ್ತಾರೆ. ಆದ್ರೆ ಮಿಡಲ್ ಕ್ಲಾಸ್ ಹುಡುಗನ ಈ ಕನಸು ಅಷ್ಟು ಸುಲಭವಾಗಿ ನನ್ಸಾಗಲ್ಲ. ಫಸ್ಟ್ ಟೈಮ್ ಅವ್ರ ತಂದೆ ಹತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕರಿಯರ್ ಬಿಲ್ಡ್ ಮಾಡ್ತೀನಿ ಅಂತ ಹೇಳಿದಾಗ ಫಸ್ಟ್ ಒಂದು ಡಿಗ್ರಿನ ಕಂಪ್ಲೀಟ್ ಮಾಡ್ಕೋ ಅಂತ ಹೇಳ್ತಾರೆ. ಆಗ ಮುಂಬೈನ ಸಿಡೆನಮ್ ಕಾಲೇಜ್ ನಲ್ಲಿ ಡಿಗ್ರಿ ಮುಗಿಸ್ತಾರೆ. ಹಾಗೆ 1985 ನಲ್ಲಿ CA ಕೂಡ ಕಂಪ್ಲೀಟ್ ಮಾಡ್ತಾರೆ. ಈ ಸಲ ಮತ್ತೆ ಅವ್ರ ತಂದೆ ಹತ್ರ ಹೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಬೇಕು, ದುಡ್ಡು ಕೊಡಿ ಅಂತ ಕೇಳ್ತಾರೆ. ಆಗ ಅವ್ರ ತಂದೆ ನಿನ್ ದುಡ್ಡಲ್ಲೇ ಮಾಡು ಅಂತ ಹೇಳ್ಬಿಟ್ಟು ಮತ್ತೆ ನಿಮ್ ಫ್ರೆಂಡ್ಸ್ ಮತ್ತೆ ಅಕ್ಕಪಕ್ಕದವ್ರ ಮನೆ ಹತ್ರ ಯಾರ ಹತ್ರನೂ ದುಡ್ಡು ಇಸ್ಕೋಬೇಡ ಅಂತ ಅಡ್ವೈಸ್ ಕೂಡ ಕೊಡ್ತಾರೆ. ನೀವೇ ಯೋಚನೆ ಮಾಡಿ, ಈಗ ತಾನೇ ಡಿಗ್ರಿ ಮುಗಿಸಿರೋ ಹುಡುಗನ ಹತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ದುಡ್ಡು ಎಲ್ಲಿ ಬರುತ್ತೆ? ಆದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಕರಿಯರ್ ಬಿಲ್ಡ್ ಮಾಡಬೇಕು ಅಂತ ಛಲದಿಂದ ಅವ್ರ ಹತ್ರ ಇದ್ದ ಸೇವಿಂಗ್ಸ್ 5,000 ತಗೊಂಡು ಸ್ಟಾರ್ಟ್ ಮಾಡ್ತಾರೆ. ನಿಧಾನವಾಗಿ ಅವ್ರ ಸ್ಕಿಲ್ಸ್ ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಪ್ರೂವ್ ಮಾಡ್ಕೋತಾರೆ. ಈ ಸಮಯದಲ್ಲಿ ಅವ್ರ ಅಣ್ಣ ಒಂದು ಕ್ಲೈಂಟ್ ನ ತಂದು ಕೊಡ್ತಾರೆ. ಅವ್ರ ಹತ್ರ ಅವರು 18% ರಿಟರ್ನ್ ಕೊಡ್ತೀನಿ ಅಂತ ಹೇಳಿ 2.5 lakhs ನ ಇಸ್ಕೋತಾರೆ. ಇದೇ ತರ ಅವ್ರ ಅಣ್ಣ ತುಂಬಾ ಕ್ಲೈಂಟ್ಸ್ ನ ತಂದು ಕೊಡ್ತಾರೆ. ಇವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡಿರೋ ಅಮೌಂಟ್ 10 lakhs rupees ಆಗಿರುತ್ತೆ. ಇದನ್ನ ತಗೊಂಡು ಸ್ಟಾಕ್ ಮಾರ್ಕೆಟ್ ಗೆ ಎಂಟ್ರಿ ಕೊಡ್ತಾರೆ. ಇವ್ರ ಮೊದಲ ಇನ್ವೆಸ್ಟ್ಮೆಂಟ್ ಬಂದು ಟಾಟಾ ಟೀ ಆಗಿರುತ್ತೆ. ಬರೀ 43 ರೂಪಾಯಿದಂಗೆ 5,000 ಶೇರ್ಸ್ ನ ತಗೋತಾರೆ. ಅದು 3 ತಿಂಗಳಲ್ಲಿ 143 ರೂಪಾಯಿಗೆ ಹೋಗುತ್ತೆ. ಈ ಟ್ರೇಡ್ ನಲ್ಲಿ ಅವರು ಬರೋಬ್ಬರಿ 5 ಲಕ್ಷ ರೂಪಾಯಿ ಪ್ರಾಫಿಟ್ ಮಾಡ್ತಾರೆ. ಹೀಗೆ ಮಾಡ್ತಾ 1986 ಇಂದ 1989 ವರೆಗೂ ಇವರ ಪ್ರಾಫಿಟ್ ಬಂದು 50 ಲಕ್ಷ ರೂಪಾಯಿ ಆಗುತ್ತೆ. 1989 ನಲ್ಲಿ ಐರನ್ ಓರ್ಗೆ ತುಂಬಾನೇ ಡಿಮ್ಯಾಂಡ್ ಇರುತ್ತೆ. ಗ್ಲೋಬಲ್ ರಿಸೆಷನ್ ಇಂದ ಸೆಸಾಗೋವಾ ಕಂಪನಿ ಪ್ರೈಸ್ ಚೀಪ್ ಸಿಗ್ತಿರುತ್ತೆ. ಸೆಸಾಗೋವಾ ಅಂದ್ರೆ ಇವಾಗಿನ ವೇದಾಂತ ಫೇಮಸ್ ಮೈನಿಂಗ್ ಕಂಪನಿ. ಆಗ ರಾಕೇಶ್ ಜುಂಜುನ್ವಾಲಾ ಅವರು ಇದೇ ಒಳ್ಳೆ ಆಪರ್ಚುನಿಟಿ ಅಂತ ಇದ್ರ ಮೇಲೆ ಬರೋಬ್ಬರಿ 1 ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಇದ್ರಲ್ಲಿ ತುಂಬಾನೇ ರಿಸ್ಕ್ ಇತ್ತು. ಆದ್ರೆ ಈ ಡೈಲಾಗ್ ತರ ಅವ್ರು ತಗೊಂಡಿದ್ ರಿಸ್ಕ್ ಗೆ ಒಳ್ಳೆ ರಿವಾರ್ಡೇ ಬರುತ್ತೆ. ಅವ್ರ ನೆಟ್ವರ್ಕ್ ಬಂದು 2.5 ಕೋಟಿ ದಾಟುತ್ತೆ 1989 ನಲ್ಲಿ. ಈ ಟೈಮ್ ಅಲ್ಲೇ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಬ್ಲಾಕ್ ಕೋಬ್ರಾ ಅಂತಾನೆ ಫೇಮಸ್ ಆಗಿರೋ ಮನು ಮನೆಕ್ ಅವ್ರ ಜೊತೆ ಜಾಯಿನ್ ಆಗ್ತಾರೆ. ನೀವೇನಾದ್ರೂ 1992 ಸ್ಕ್ಯಾಮ್ ಸೀರೀಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಮನು ಮನೆಕ್ ಅಂದ್ರೆ ಯಾರು ಅಂತ. ಇವ್ರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನ ಬಿಯರ್ ಕಾರ್ಟೆಲ್ ನ ಲೀಡರ್ ಆಗಿರ್ತಾರೆ. ಇವ್ರ ಜೊತೆ ಸೇರ್ಕೊಂಡ್ ಮೇಲೆ ರಾಕೇಶ್ ಜುಂಜುನ್ವಾಲಾ ಅವರು ಶಾರ್ಟ್ ಸೆಲ್ಲಿಂಗ್ ನ ಸ್ಟಾರ್ಟ್ ಮಾಡ್ತಾರೆ. ಆಗ ಹರ್ಷದ್ ಮೆಹ್ತಾ ಬುಲ್ ರನ್ ನಲ್ಲಿ ಇವ್ರಿಗೆ ತುಂಬಾನೇ ಲಾಸ್ ಆಗುತ್ತೆ. ಆದ್ರೂ ಕೂಡ ಸ್ಕ್ಯಾಮ್ ನ್ಯೂಸ್ ಹೊರಗಡೆ ಬಂದಾಗ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗುತ್ತೆ. ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡು ಶಾರ್ಟ್ ಸೆಲ್ಲಿಂಗ್ ಮಾಡಿ 35 ಕೋಟಿ ದುಡ್ಡು ಮಾಡ್ತಾರೆ. ಇದೇ ಅವರ ಸ್ಟಾಕ್ ಮಾರ್ಕೆಟ್ ಕರಿಯರ್ ನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಇಲ್ಲಿಂದ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಜರ್ನಿನ ಸ್ಟಾಪ್ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೇಲೆ ಫೋಕಸ್ ಮಾಡ್ತಾರೆ. ಯಾಕೆಂದ್ರೆ ಸ್ಕ್ಯಾಮ್ ನ ಕಾರಣದಿಂದ ಮಾರ್ಕೆಟ್ ಕೆಳಗಡೆ ಬಂದಿದೆ. ಮುಂದಿನ ದಿನಗಳಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಅವ್ರು ಅನ್ಕೊಂಡಿದ್ ನಿಜ ಆಯ್ತು. ಸೆನ್ಸೆಕ್ಸ್ 1000 ಪಾಯಿಂಟ್ ಇದ್ದಿದ್ದು ಈಗ 82,000 ಪಾಯಿಂಟ್ಸ್ ಕ್ರಾಸ್ ಆಗಿದೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಸ್ಟಾಕ್ ಮಾರ್ಕೆಟ್ ಯಾವಾಗ್ಲೂ ಲಾಂಗ್ ಟರ್ಮ್ ಅಲ್ಲಿ ಮೇಲೆ ಹೋಗುತ್ತೆ ಅಂತ. ನಿಮ್ಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದು ನಾಲೆಡ್ಜ್ ಇಲ್ಲ ಅಂದ್ರೆ ಈ ಕೆಳಗಡೆ ಇರೋ ನಂಬರ್ ಗೆ ಮೆಸೇಜ್ ಹಾಕಿ, ನಮ್ ಟೀಮ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡುತ್ತೆ. 1992 ಸ್ಕ್ಯಾಮ್ ಆದ್ಮೇಲೆ ಅವ್ರ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ರೇರ್ ಎಂಟರ್ಪ್ರೈಸಸ್ ಅಂತ ಪ್ರೈವೇಟ್ ಲಿಮಿಟೆಡ್ ಕಂಪನಿನ ಸ್ಟಾರ್ಟ್ ಮಾಡ್ತಾರೆ. ಅವರ ಇನ್ವೆಸ್ಟಿಂಗ್ ಜರ್ನಿಯ ಟರ್ನಿಂಗ್ ಪಾಯಿಂಟ್ ಬಂದು 2003 ರಲ್ಲಿ ಟೈಟಾನ್ ಕಂಪನಿ ಶೇರ್ಸ್ ನ ತಗೋತಾರೆ. ಕೇವಲ 40 ರೂಪಾಯಿದಂಗೆ 4 ಕೋಟಿ ಶೇರ್ಸ್ ನ ತಗೋತಾರೆ. ಇದ್ರ ಪ್ರೈಸ್ ಕೆಲವೇ ದಿನಗಳಲ್ಲಿ 80 ರೂಪಾಯಿನೂ ದಾಟುತ್ತೆ. ಇದರಿಂದ ಭರ್ಜರಿ ಪ್ರಾಫಿಟ್ ಬಂದ್ರು ಕೂಡ ಅವರು ಈ ಶೇರ್ಸ್ ನ ಸೆಲ್ ಮಾಡಲ್ಲ. ಯಾಕೆಂದ್ರೆ ರಾಕೇಶ್ ಜುಂಜುನ್ವಾಲಾ ಅವರಿಗೆ ಟೈಟಾನ್ ಕಂಪನಿ ಬಿಸ್ನೆಸ್ ಮಾಡೆಲ್ ಮೇಲೆ ತುಂಬಾನೇ ನಂಬಿಕೆ ಇತ್ತು. ಆದ್ರೆ ಈ ಸಲ ಇವ್ರ ಲೆಕ್ಕಾಚಾರ ಉಲ್ಟಾ ಆಗುತ್ತೆ. 80 ರೂಪಾಯಿ ಇದ್ದಿದ್ದ ಶೇರ್ ಪ್ರೈಸ್ ಸೀದಾ 30 ರೂಪಾಯಿಗೆ ಇಳಿಯುತ್ತೆ. ಇದರಿಂದ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಆದ್ರೂ ಕೂಡ ಅವರಿಗೆ ಅವರ ಮಾರ್ಕೆಟ್ ಅನಾಲಿಸಿಸ್ ಮೇಲೆ ತುಂಬಾನೇ ನಂಬಿಕೆ ಇರುತ್ತೆ. ಹಾಗಾಗಿ
ಟೈಟನ್ ಕಂಪನಿ ಶೇರ್ಸ್ ನ ಸೆಲ್ ಮಾಡಲ್ಲ. ಅವ್ರು ಅನ್ಕೊಂಡಿದ್ದು ನಿಜ ಆಗುತ್ತೆ, ಕೆಲವೇ ದಿನಗಳಲ್ಲಿ ಮತ್ತೆ ಪ್ರಾಫಿಟ್ ಗೆ ಬರ್ತಾರೆ. ನಿಮಗೆ ಕೇಳಿ ಶಾಕ್ ಆಗ್ಬೋದು, ಅವರು ಲೈಫ್ ಟೈಮ್ ಅಲ್ಲಿ ಟೈಟನ್ ಕಂಪನಿ ಶೇರ್ಸ್ ನ ಸೆಲ್ ಮಾಡಲ್ಲ. ಈಗ ಟೈಟನ್ ಕಂಪನಿ ಶೇರ್ಸ್ 4600 ರೂಪಾಯಿ ಇದೆ. ಈಗಲೂ ಕೂಡ ರಾಕೇಶ್ ಜುಂಜುನ್ವಾಲಾ ಅವರ ಪೋರ್ಟ್ಫೋಲಿಯೋದಲ್ಲಿ ಟೈಟನ್ ಕಂಪನಿ ಶೇರ್ 5.1% ಸ್ಟೇಕ್ ಇದೆ. ಇದೇ ತರ ಲುಪಿನ್, ಕ್ರೆಜಿಲ್, ಸ್ಟಾರ್ ಹೆಲ್ತ್ ಮತ್ತೆ ಪ್ರಾಜ್ ಇಂಡಸ್ಟ್ರೀಸ್ ಅಲ್ಲಿ ಮಲ್ಟಿ ಬ್ಯಾಗರ್ ರಿಟರ್ನ್ ನ ಮಾಡ್ತಾರೆ. ಈ ಸಕ್ಸಸ್ ಇಂದಾನೆ ಇವರು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬಿಗ್ ಬುಲ್ ಅಂತ ಕರ್ಸ್ಕೋತಾರೆ. ಹಾಗೆ ಇಂಡಿಯನ್ ವಾರನ್ ಬಫೆಟ್ ಅಂತ ಕರ್ಸ್ಕೋತಾರೆ. ಈ ಸ್ಟೋರಿಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನಾವು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಬೇಕು ಅಂದ್ರೆ ವ್ಯಾಲ್ಯೂ ಇನ್ವೆಸ್ಟಿಂಗ್ ಮಾಡಬೇಕು ಅಂತ. ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಟೈಟನ್ ಕಂಪನಿ ಶೇರ್ಸ್. ಅದ್ರ ವ್ಯಾಲ್ಯೂಯೇಷನ್ ಕಿಂತ ಅದ್ರ ಪ್ರೈಸ್ ತುಂಬಾನೇ ಕಡಿಮೆ ಇರುತ್ತೆ. ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಂಡಿದ್ದು ರಾಕೇಶ್ ಜುಂಜುನ್ವಾಲಾ ಅವರು. ಹಾಗೆ ಇವ್ರ ಜರ್ನಿನಲ್ಲಿ ತುಂಬಾನೇ ಮಿಸ್ಟೇಕ್ಸ್ ಕೂಡ ಮಾಡ್ತಾರೆ. ದೊಡ್ಡ ಮಿಸ್ಟೇಕ್ ಅಂತ ಅಂದ್ರೆ DHFL ಅಲ್ಲಿ ಇನ್ವೆಸ್ಟ್ ಮಾಡಿದ್ದು. DHFL ಅಂದ್ರೆ ದಿವಾನ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅಂತ. 2013 ಈ ಕಂಪನಿಲಿ 34 ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಆದ್ರೆ 2019 ಇದರ ಪ್ರೈಸ್ 97% ಅಷ್ಟು ಬೀಳುತ್ತೆ. ಇದೇ ರೀತಿ DB ರಿಯಾಲಿಟಿ ಮತ್ತೆ ಬೀಯಿಂಗ್ ಹ್ಯೂಮನ್ ಅನ್ನೋ ಕಂಪನೀಸ್ ಅಲ್ಲಿ ಕೂಡ ಲಾಸ್ ಮಾಡ್ಕೋತಾರೆ. ಈ ಸ್ಟೋರಿಯಿಂದ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಯಾವಾಗ್ಲೂ ಪ್ರಾಫಿಟ್ ಆಗುತ್ತೆ ಅಂತ. ಇದೇ ತರ ಫೈನಾನ್ಸ್ ರಿಲೇಟೆಡ್ ಕಂಟೆಂಟ್ಸ್ ಗೆ ನಮ್ಮ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ.